ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಥರ್ಸ್ಡೇ. ಸೊ ಇವತ್ತು ಊರಿಗೆ ಹೋಗೋಣ, ಅಮ್ಮರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗು ಹೇಗೆಲ್ಲ ಇರುತ್ತೆ, ಏನು ಎತ್ತ ಅಂತ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ಬಂದು ರಿಷುಗೆ 3-3.5 ವರ್ಷದಲ್ಲಿದ್ದಾಗ ಕೃಷ್ಣ ಡ್ರೆಸ್ನ ಹಾಕಿದ್ದೆ. ಆಗ ನಾನು ಫೋಟೋನ ಮಾಡಿಸ್ಕೊಂಡಿದ್ದಂಥದ್ದು. ಹಾಗೆಯೇ ಇದು ಬಂದು ಮೋಕ್ಷಿಗೂ 1 ವರ್ಷದ ಒಳಗಡೆ ಹಾಕಿದ್ದಂಥ ಕೃಷ್ಣನ ಡ್ರೆಸ್ ಇದು. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಫೋಟೋನ ಮಾಡಿಸ್ಕೊಂಡಿದ್ವಿ. ಹಾಗೆಯೇ ಇದು ಬಂದು ರಿಷುನ ಫ್ರೀ KGಗೆ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದಾಗ ಫೋಟೋ ತೆಗೆಸ್ಬೇಕು ಅಂತ ಹೇಳಿದರು. ಫೋಟೋ ಬೇಕಿತ್ತು, ಹಾಗಾಗಿ ಫೋಟೋನ ತೆಗೆಸ್ಕೊಂಡಿದ್ವಿ. ಒಂದೊಂದು ಫೋಟೋದಲ್ಲೂ ಒಂದು ನೆನಪುಗಳಿದೆ ಅಂತ ಹೇಳ್ಬೋದು. ಹಾಗೆಯೇ ಚಿಕ್ಕ ಮಕ್ಕಳಲ್ಲಿ ಈ ರೀತಿ ಕೃಷ್ಣನ ಡ್ರೆಸ್ ಹಾಕಿದಾಗ ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ. ಅದೇ ಲಾಸ್ಟು ನಾನು ಮತ್ತೆ ಹಾಕೋದಕ್ಕೆ ಚಾನ್ಸ್ ಕೂಡ ನನಗೆ ಸಿಗಲಿಲ್ಲ ಅಂತ ಹೇಳ್ಬೋದು. ಏನಿದ್ರು ಈ ಥರ ಡ್ರೆಸ್ಗಳೆಲ್ಲ ಹಾಕೋದು, ಮಕ್ಕಳನ್ನ ನೋಡಿ ಖುಷಿ ಪಡೋದು ಈ ರೀತಿ ಚಿಕ್ಕ ಮಕ್ಕಳಿದ್ದಾಗಲೇ ಚೆಂದ. ದೊಡ್ಡವ್ರು ಹಾಕ್ತಾ ಅದು ಕ್ರೇಜು ಕೂಡ ಕಡಿಮೆ ಆಗಿಬಿಡುತ್ತೆ ನಮಗೂ ಕೂಡ. ಇನ್ನು ಇವಳು ಬಂದು ತ್ರಿಷಾ ಬೊಂಬೆ ಅಂತಲೇ ಕರೆಯೋದು. ಸೊ ಇವಳು ಕೂಡ ಮನೆ ಹತ್ರ ಬಂದಿದ್ಲು. ಸ್ವಲ್ಪ ಹೊತ್ತು ರಿಷು ಜೊತೆ ಆಟ ಆಡ್ತಾಯಿದ್ಲು. ಇನ್ನು ಅಮ್ಮರ ಮನೆಗೆ ಹೋಗ್ತೀವಲ್ಲ, ಹೇಗಿದ್ರು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಕೂಡ ನೋಡ್ತಾ ಕೂತ್ಕೊಂಡಿದ್ದೆ. ಹಾಗೆಯೇ ಇವಳು ಒಂದು ವಾಕ್ ಮಾಡ್ತಾಳೆ. ಯಾರ್ದು ಅಂತ ಹೇಳಿದ್ರೆ, ಪುಷ್ಪ ಫಿಲಮಲ್ಲಿ ಹೀರೋ ಇದ್ದಾರಲ್ಲ, ಅಲ್ಲು ಅರ್ಜುನ್ ಸರ್ ಅವ್ರ ಥರ ಒಂದು ವಾಕ್ ಮಾಡ್ಕೊಂಡು ಬರ್ತಾಳೆ, ಸೈಡ್ಗೆ ಬೆಂಡಾಗಿ. ಅದೊಂಥರ ಚೆನ್ನಾಗಿ ಮಾಡ್ತಾಯಿದ್ಲು. ರಿಷು ಕೂಡ ಹೇಳ್ಕೊಡ್ತಾ ಇದ್ದ, ಹಾಗೆ ನೋಡಿಕೊಂಡು ಅವಳು ಕೂಡ ಮಾಡ್ತಾ ಇದ್ದಾಳೆ. ನೋಡಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಹಾಗೆಯೇ ಚಿಕ್ಕ ಮಕ್ಳುಗಳು ಏನೇ ಮಾಡಿದ್ರು ಅದೊಂಥರ ಚೆಂದ, ನೋಡೋದಕ್ಕೆ ಒಂಥರ ಖುಷಿ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮರ ಮನೆಗೆ ಬಂದಿದ್ದೀನಿ. ನೋಡೋಣ ಎಷ್ಟು ದಿನ ಇರ್ತೀನಿ ಏನೋ ಅಂತ ಗೊತ್ತಿಲ್ಲ. ಹುಡುಗರು ನಾನು 3 ಜನ ಇವಾಗ ಬಂದ್ವಿ. ನೋಡೋಣ ಗೈಸ್. Just wanna be found. Give me a sense of direction. Give me some time for introspection. Give me a sense. ಇನ್ನು ನಾವು ಬಂದು ಸುಮಾರು ಒಂದು 7 ಗಂಟೆ ಆಯಿತು ಬಂದ್ವಿ ಮನೆಗೆ. ಹಾಗೆಯೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಹಾಗೆಯೇ ನಮ್ಮಮ್ಮ ಬಂದು ಸ್ವಲ್ಪ ಟೀ ಮತ್ತು ಬೋಂಡನ ಮಾಡ್ತಾಯಿದ್ರು. ಬಿಸಿ ಬಿಸಿ ಟೀ ಜೊತೆ ಬೋಂಡ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡ್ತಾಯಿದ್ದಾರೆ. ಗ್ರ್ಯಾಂಡಮ್ಮ ಬೆಳಗ್ಗೆ ಚೆನ್ನಾಗಿ ಕಾಣಿಸುತ್ತೆ. ಆಯ್ ಮಾಡ್ಬೇಡಮ್ಮ ಅಜ್ಜಿ, ಅಜ್ಜಮ್ಮ ಆಯ್. ಬೋಂಡ ಗೈಸ್, ಬೋಂಡ ಏನೋ ನುಗ್ಗೆಕಾಯಿ ಸಾಂಬಾರು ತಾನೆ. ನುಗ್ಗೆಕಾಯಿ ಸಾಂಬಾರು, ರೈಸ್, ಬಿಸಿ ಬಿಸಿ ಬೋಂಡ ಮದರಿಂಗೆ ಮಾಡ್ತಾ ಇರೋದು. ಇನ್ನು ಇದು ಬಂದು ಫ್ರೈಡೇ ಮಾರ್ನಿಂಗು. ಸೊ ನಾನು ಅಮ್ಮನ ಮನೆಗೆ ಬಂತು ಅಂತ ಹೇಳಿದ್ರೆ ಕಾಮನಾಗಿ ಎಲ್ಲರೂ ಅಷ್ಟೇ ಸ್ವಲ್ಪ ಲೇಝಿ ಡೇ ಅಂತ ಹೇಳ್ಬೋದು. ಹಾಗೆ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೆ. ನನಗಿಂತ ಮುಂಚೆ ಇವರಿಬ್ಬರು ಎದ್ದು ಆಟ ಆಡ್ತಾ ಇದ್ದಾರೆ ಮುತ್ತನ ಗಾಡಿ ತೊಗೊಂಡು. ನಾವು ಬರೋದ್ರೊಳಗಡೆ ಅವರು ಇರಲಿಲ್ಲ. ಸೊ ಅವರು ಕೂಡ ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳಿಬಿಟ್ಟು ಹುಡುಗರು ಮತ್ತು ಎಲ್ಲರೂ ಊರಿಗೆ ಹೋಗಿದ್ರು. ಹಾಗಾಗಿ ಇವರಿಬ್ಬರೇ ಇದರೆಲ್ಲ ಆಟ ಆಡ್ತಾ ಇದ್ದಾರೆ.
ಹಾಗೆಯೇ ಇಲ್ಲಿ ಒಂದು ಬೆಕ್ಕು ಕೂಡ ಸಾಕ್ಕೊಂಡಿದ್ದಾರೆ. ಅದು ಒಂದು 4 ಮರಿನೇ ಹಾಕಿದೆ ಅಂತ ಹೇಳ್ಬೋದು. ಒಂದೊಂದು ರೀತಿ ಕಲರ್ ಇದೆ. ತುಂಬಾ ಚೆನ್ನಾಗಿದೆ ಮುದ್ದಾಗೆ. ಇವಾಗಷ್ಟೇ ಹಾಕಿರೋದು ಒಂದು ವಾರ ಆಯಿತು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿದ್ದಾವೆ. ಇನ್ನು ಹುಡುಗರುಗಳಿಗಂತೂ ಕೇಳೋದೇ ಬೇಡ. ಇವ್ರಿಗೆ ಫಸ್ಟೇ ಸ್ವಲ್ಪ ಪ್ರಾಣಿ ಪಕ್ಷಿಗಳು ಅಂದರೆ ತುಂಬಾ ಒಂದು ಅಟ್ಯಾಚ್ಮೆಂಟು, ಲವ್ ಜಾಸ್ತಿ ಅಂತ ಹೇಳ್ಬೋದು. ಹಾಗಾಗಿ ಎತ್ಕೊಳ್ಳೋದು ಮತ್ತು ಆಟಾಡ್ಸೋದು ಮತ್ತು ಅಲ್ಲೇ ಬಿಡೋದು ಈ ರೀತಿ ಮಾಡ್ತಾನೇ ಇದ್ದಾರೆ. ಗೌರಿಬಾಯಿ ಗೌರಮ್ಮ ಸ್ಮೈಲ್. ಇನ್ನು ನಮ್ಮ ಅಜ್ಜಿ ಬಂದು ಸ್ವಲ್ಪ ಬೆಳಿಗ್ಗೆನೇ ಸೊಪ್ಪೆಲ್ಲ ಕುಯ್ಕೊಂಡು ಬಂದು ಬಿಡಿಸ್ತಾ ಕೂತಿದ್ರು. ನಮ್ಮ ಅಜ್ಜಿ ಆಲ್ಮೋಸ್ಟ್ ನನಗೆ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಬಿಡಿಸಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟೆ ನನಗೆ ಯಾವಾಗಲೂ ಕೊಟ್ಟು ಕಳಿಸ್ತಾ ಇರೋದು. ಸೊ ನಾನು ಅಲ್ಲಿ ಬೆಂಗಳೂರಲ್ಲಿ ತೊಗೊಳೋದು ಸೊಪ್ಪು ತುಂಬ ಕಡಿಮೆ, ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ಅಜ್ಜಿ ಇಲ್ಲಿಂದನೇ ಸೊಪ್ಪನ್ನ ಜಾಸ್ತಿ ಕೊಟ್ಟು ಕಳಿಸೋದು. ಅದೊಂದು ಡ್ಯೂಟಿ ಅಂತ ಹೇಳ್ಬೋದು ನಮ್ಮ ಅಜ್ಜಿಗೆ ಯಾವಾಗಲೂ. ವಾಕ್ಷಿ ಆಗಲೇ ಒಂದು ತುತ್ತಿಗೆ ನೀರು ಇದೆ ಅಂತ ಹೇಳು. ರೆಡ್ ಕಲರ್ ಪೇಸ್ಟ್ ಆಯ್ತು ಕೊಡಿ. ಅದೇ ಹೇಳಕ್ ಅಮ್ಮ ಇದೆ ಈಗ ಅದು ಕೊಡಿ ಅಣ್ಣ. ಹಂಗೆ ಅದು ಇದು ಕೊಡಿ, ಎತ್ಕೊಡು ಇಟ್ಕೊಡು ಅಣ್ಣ. ಹಂಗೆ ಅದು ಕೊಡಿ. ಇಷ್ಟ ಅದೆಲ್ಲ ಮಿಕ್ಸು ಅಣ್ಣ. ಅದು ಯಾರು ಲಂಗೋಡಿ ಕೊಡಿ. ಎಂತದ ಲಂಗೋಡಿ ಲಂಗೋರಿ ಸೋಡಾ ಅದು ಕಿತಾಕ್ಬಿಡ ಬಿಡು. ಸೋಡಾ ಕೊಡಿ. ಹಂಗೆ ಫೆವಿಕ್ವಿಕ್ ಕೊಡಿ. ಅಲ್ಲ ಎಷ್ಟು ಬೇಕು? ಎಷ್ಟು? 100 ಕೊಡಿ. ಅಷ್ಟೇನು ಅಣ್ಣ? ಎಷ್ಟಾಯ್ತು? ಎಷ್ಟಾಯ್ತು ಮಮ್ಮಿ? ಲೆಕ್ಕ ಹಾಕು. ನೀನು ತಾನೇ ಸಾಮಾನು ಕೊಟ್ಟಿದ್ದು ಐಟಮ್ಗಳ. ಮಕ್ಷಿ ನೀನು ಏನಂತ ತಗೊಂಡೆ ಹೇಳು? ಫೆವಿಕ್ವಿಕ್ ಅದು ಒನ್ಸ್ ಮೋರ್ ಅದು ಅದು ಇರೋ ಫಸ್ಟ್ ತಗೊಂಡೆ. ಓ ಇದು ಎಷ್ಟು ರೂಪಾಯಿ? 5 ರೂಪೀಸ್ ಏನೋ. ಅಣ್ಣ ಇದೆಷ್ಟು? ಹಾಂ ಯಾವುದು? ಅದನ್ನ ಎತ್ಕೊಂಡು ಹೊಟ್ಟೈತಿಯಾ? ಅದ್ರ ಸ್ವಿಚ್ ಆನ್ ಮಾಡಬೇಕು. ಇನ್ನು ಇವರ ಆಟ ಪಾಠಗಳನ್ನೆಲ್ಲ ನೋಡಿ ಸಾಕಾಯಿತು. ಹಾಗೆಯೇ ಸಾಯಂಕಾಲ ಸ್ವಲ್ಪ ತಂಪಾಗಿರುವಂಥ ಟೈಮಲ್ಲಿ ಅಮ್ಮರ ಮನೆ ಹತ್ರ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಅಮ್ಮ ಏನೋ ಸ್ವಲ್ಪ ಟೀ ಕೊಡಬೇಕು ಅಂತ ಹೇಳಿದ್ರು ಅಲ್ಲಿ ಸ್ವಲ್ಪ ಕೆಲಸ ಮಾಡೋರಿಗೆ. ಹಾಗೆಯೇ ಜೊತೆಲೇ ಕೂಡ ಬಂದ್ವಿ ಎಲ್ಲರೂ. ತುಂಬ ದಿನಗಳೇ ಆಗಿತ್ತು ನಾನು ಈ ನಡುವೆ ಬಂದು ಇಲ್ಲಿಗೆ. ಹಾಗಾಗಿ ಹೇಗೆ ನಡೀತಿದೆ ಕೆಲಸ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಇದಾಗಲೇ ಆಗೋಯ್ತಮ್ಮ ಹೊಸ ಒಂದು ಬೇಗ ಮಾಡ್ತಾ ಇರೋರು. ಏಯ್ ಬಾತಿ ಟೀ ತೊಗೊಬಂದಿರೋದು ಅಮ್ಮ. ನೀವು ನೋಡೋದು ನೋಡು. ಇನ್ನು ಅವರಿಗೆಲ್ಲ ಸ್ವಲ್ಪ ಟೀ ಕೊಟ್ಟಿದ್ದಾಯಿತು. ಹಾಗೆಯೇ ನಾನು ಅಲ್ಲೇ ಕೂತ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಒಂದು ರೀತಿ ತುಂಬ ಸುತ್ತಮುತ್ತ ಗ್ರೀನರಿ ಅಂತ ಹೇಳ್ಬೋದು. ತೆಂಗಿನ ಮರಗಳು ಈ ರೀತಿ ಸ್ವಲ್ಪ ಮರ ಗಿಡಗಳಿದೆ. ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಹಾಗೆಯೇ ತುಂಬ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಅದು ಇದು ಇದೇ ಇರುತ್ತಲ್ಲ ಅಮ್ಮ ಮಗಳು ಮಾತುಕತೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಹಾಗೆ ಅವರು ಕೂಡ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ತಾ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು.
that I could cough out my emotions in a healthy manner and just become the right person that actually matters. And every day I drive my car to my little job, and I find some peace in the stations that I throw on. But I wish there was a song with your name as the title. Oh yeah, I wish there was a song with your name as the title. Oh yeah. And the moods that I hate, I ಕುದಿರಿ tend to ನಮ್ಮ ಮಮ್ಮಿಯವರು ಟೀ ತಗೊಬಂದು ಕೊಟ್ಟರು ಕೆಲಸ ಮಾಡೋ ಆಳ್ಗಳಿಗೆಲ್ಲ ಕೊಡ್ಬಿಟ್ಟು ಸ್ವಲ್ಪ ಹಂಗೇನೆ ಕುತ್ಕೊಂಡ್ವಿ. ಸಾಯಂಕಾಲ ಆಯಿತು I'm so ಹೇಳಬೇಕು. backwards ನಮ್ಮ ತುಂಟ್ರು ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ I've ಇದ್ದೀವಿ. got no frown on ಏನು my ಹೇಳ್ತೀರಾ ಮದರ್? face. Why am I ಏನಾದ್ರು ಹೇಳಿ freaking cute sometimes? Yeah. ಕುರ್ಕುರೆ ತಗೊಬರಕ್ಕೆ ಹೋಗೋಣ ಅವರು ಅವನ ಹತ್ರ ದುಡ್ಡು ಇಸ್ಕೊಂಡು. ಈ ಕಡೆಯಿಂದ ಬಂದ ಆ ಕಡೆಯಿಂದ ಬರ್ತೀನಿ. ನೀನು ಅರಿಯಾ ಏನು ಇರಲ್ಲ, ಸುಮ್ಮನೆ ಈ ಥರ ಹಾಕಿರ್ತಾರೆ, ಒಳಗೆ ಏನು ಇರಲ್ಲ ಅವ ಬೆಸ್ಕೊಂಡು ಇದ್ರು. 5 ನಿಮಿಷ ಅಂತೂ ಸುಮ್ಮನೆ ಕುತ್ಕೊಳ್ಳಲ್ಲ ಗೈಸ್. ಅದು ಇದು ಮಾಡ್ತಾರೆ, ಸಿಮೆಂಟ್ ಮುಟ್ಟೋದು, ಮಣ್ಣು ಮುಟ್ಟೋದು, ಈ ಥರ ಕೆಲಸಗಳಿರ್ತೀವಿ. ಅಪ್ರೂಪಕ್ಕೆ ತಿಂತಾರೆ. ಒಳಗೇನಿಲ್ಲ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಅಮ್ಮರ ಮನೆ ಇಷ್ಟು ಫಿನಿಶಿಂಗ್ಗೆ ಬಂದಿದೆ. ಹಾಗೆಯೇ ಇದೇ ಖುಷಿಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು. But I've got no frown on my little face. Why am I so freaking